ದಿ ಈಜಿಪ್ಟಿಯನ್ ಸಿವಿಲೈಸೇಷನ್. ಈಜಿಪ್ಟ್ನ ನಾಗರಿಕತೆಯ ಬಗ್ಗೆ ಇವತ್ತಿನ ದಿನ ಏನು ಮಾಡೋಣ ಅಂತ ಹೇಳಿದ್ರೆ ಅಧ್ಯಯನವನ್ನು ಮಾಡೋಣ ಅಂತ. ಮೊದಲನೇದಾಗಿ ಈಜಿಪ್ಟ್ ನಾಗರಿಕತೆಯ ಇಂಟ್ರೊಡಕ್ಷನ್ ಅಂದರೆ ಪೀಠಿಕೆ ಯಾವ ರೀತಿ ಆಗೈತಿ ಅಂತ ಹೇಳಿದ್ರೆ, ಪ್ರಾಬಬ್ಲಿ ದ ಫಸ್ಟ್ ಸಿವಿಲೈಸೇಷನ್ ದ್ಯಾಟ್ ಡೆವಲಪ್ಡ್ ವಾಸ್ ಇನ್ ಈಜಿಪ್ಟ್. ಬಹುಶಃ ಜಗತ್ತಿನ ಮೊದಲ ನಾಗರಿಕತೆ ಈಜಿಪ್ಟ್ ದೇಶದ ನೈಲ್ ನದಿಯ ತೀರದಲ್ಲಿನೇ ಬೆಳೀತು ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ನೈಲ್ ನದಿ ಇರದೇ ಇದ್ರೆ ಏನಾಗ್ತಾ ಇರಲಿಲ್ಲ ಅಂತ ಹೇಳಿದ್ರೆ ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥದ್ದು ಬೆಳೀತಾ ಇರಲಿಲ್ಲ. ಸೊ ಹಾಗಾಗಿ ನೈಲ್ ನದಿ ದಡದಲ್ಲಿನೇ ಜಗತ್ತಿನ ಮೊಟ್ಟ ಮೊದಲ ನಾಗರಿಕತೆ ಬೆಳೀತು ಅಂತ ಹೇಳಿ ಹಲವಾರು ಇತಿಹಾಸಕಾರರು ಅಭಿಪ್ರಾಯಪಟ್ಟಿರೋದನ್ನು ನಾವಿಲ್ಲಿ ಕಾಣ್ಬೋದು. ಆನ್ ದಿ ಬ್ಯಾಂಕ್ ಆಫ್ ರಿವರ್ ನೈಲ್ ದ ಈಜಿಪ್ಟ್ ಸಿವಿಲೈಸೇಷನ್ ಡೆವಲಪ್ಡ್ ಆನ್ ದಿ ಬ್ಯಾಂಕ್ ಆಫ್ ರಿವರ್ ನೈಲ್ ಅಂತ. ಈ ನೈಲ್ ನದಿಯ ದಡದಲ್ಲಿ ಈ ಈಜಿಪ್ಟ್ ನಾಗರಿಕತೆ ಬೆಳವಣಿಗೆಯನ್ನು ಹೊಂದಿತು. ಈಜಿಪ್ಟ್ ಈಸ್ ಇನ್ ದ ನಾರ್ದರ್ನ್ ಪಾರ್ಟ್ ಆಫ್ ಆಫ್ರಿಕನ್ ಕಾಂಟಿನೆಂಟ್. ಈ ಈಜಿಪ್ಟ್ ಅಂತಕ್ಕಂಥದ್ದು ಆಫ್ರಿಕಾ ಖಂಡದಲ್ಲಿ ಇರೋದನ್ನು ನಾವು ಕಾಣ್ಬೋದು ಅಂತ. ಈಜಿಪ್ಟ್ ಎಲ್ಬರ್ತ್ರಿ ಆಫ್ರಿಕಾ ಖಂಡದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಅಂತ. ಏಷ್ಯಾ ಮತ್ತು ಯುರೋಪ್ಗಳೊಂದಿಗೆ ಭೌಗೋಳಿಕ ನಿಕಟತೆಯನ್ನು ಹೊಂದಿರತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಭೌಗೋಳಿಕ ನಿಕಟ ಅಂದರೆ ಆ ಕಡೆ ಏಷ್ಯಾ ಮತ್ತು ಇನ್ನೊಂದು ಕಡೆ ಯುರೋಪ್ನೊಂದಿಗೆ ತನ್ನ ಭೂಭಾಗವನ್ನು ಹಂಚಿಕೊಂಡಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಇಟ್ ಹ್ಯಾಸ್ ಅ ಜಿಯೋಗ್ರಫಿಕಲ್ ಅಸೆಸಿಬಿಲಿಟಿ ಟು ಯುರೋಪ್ ಆ್ಯಂಡ್ ಏಷ್ಯಾ. ಇಲ್ಲಿ ಎರಡೂ ಪ್ರದೇಶಗಳೊಂದಿಗೆ ಅಥವಾ ಯುರೋಪ್ ಮತ್ತು ಏಷ್ಯಾ ಖಂಡದೊಂದಿಗೆ ತನ್ನ ಭೌಗೋಳಿಕ ನಿಕಟತೆ ಹೊಂದಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಆಮೇಲೆ ಈ ಈಜಿಪ್ಟ್ ನಾಗರಿಕತೆ ವಿಶಿಷ್ಟವಾದ ನಾಗರಿಕತೆಯಾಗಿ ಬೆಳವಣಿಗೆ ಹೊಂದೋದಕ್ಕೆ ಅಲ್ಲಿರ್ತಕ್ಕಂಥ ಭೂಭಾಗಗಳು ಯಾವ ರೀತಿಯಾಗಿ ಸಹಾಯಕವಾದವು ಅಂತ ಹೇಳಿದ್ರೆ, ಭೇದಿಸಲು ಅಸಾಧ್ಯವಾಗಿರ್ತಕ್ಕಂಥ ಮರುಭೂಮಿ ಪೂರ್ವ, ಪಶ್ಚಿಮ ಮತ್ತು ದಕ್ಷಿಣಕ್ಕಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಭೇದಿಸಲು ಸಾಧ್ಯವಾಗದೇ ಇರತಕ್ಕಂಥ ಮರುಭೂಮಿ ಪ್ರದೇಶ ಪೂರ್ವ, ಪಶ್ಚಿಮ ಮತ್ತು ದಕ್ಷಿಣಕ್ಕಿರೋದನ್ನು ನಾವು ಕಾಣ್ಬೋದು ಅಂತ. ಅಷ್ಟೇ ಅಲ್ಲದೆ ಉತ್ತರಕ್ಕೆ ಮೆಡಿಟರೇನಿಯನ್ ಸಮುದ್ರ ಇರೋದನ್ನು ಕಾಣ್ಬೋದು ಅಂತ. ಮೂರು ಕಡೆ ಮರುಭೂಮಿ, ಇನ್ನೊಂದು ಕಡೆ ಏನೈತಿ ಮೆಡಿಟರೇನಿಯನ್ ಸಮುದ್ರ ಇರೋದ್ರಿಂದ ಇದನ್ನು ಭೇದಿಸೋದಕ್ಕೆ ಸಾಧ್ಯ ಆಗದೆ ಏನಾಗುತ್ತೆ ಅಂತ ಹೇಳಿದ್ರೆ ಇದು ನೈಸರ್ಗಿಕ ರಕ್ಷಣಾ ಗೋಡೆ ಅಂತ ಕೆಲಸ ನಿರ್ವಹಿಸ್ತಾ ಇರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. The impenetrable desert on the east, south and west, the Mediterranean Sea to the north provided natural defense for Egypt ಅಂತ. ಇಲ್ಲಿ ನೈಸರ್ಗಿಕ ರಕ್ಷಣೆಯನ್ನು ಒದಗಿಸುವಲ್ಲಿ ಇವೇನಾಗವ ಅಂತ ಹೇಳಿದ್ರೆ ಸಹಾಯಕವಾಗಿರೋದನ್ನು ನಾವು ಕಾಣ್ಬೋದು. ಪೂರ್ವ, ಪಶ್ಚಿಮ ಮತ್ತು ದಕ್ಷಿಣಕ್ಕೆ ಮರುಭೂಮಿ ಮತ್ತು ಉತ್ತರಕ್ಕೆ ಏನೈತಿ ಅಂತ ಹೇಳಿದ್ರೆ ಒಂದು ಮೆಡಿಟರೇನಿಯನ್ ಸಮುದ್ರ ಇರೋದನ್ನು ನಾವು ಕಾಣ್ಬೋದು ಅಂತ. ಸೊ ಈ ಕಾರಣಕ್ಕಾಗಿಯೇ ಈಜಿಪ್ಟನ್ನು ಬಾಹ್ಯ ಶತ್ರುಗಳಿಂದ ಏನು ಮಾಡ್ಯಾವ ಅಂತ ಹೇಳಿದ್ರೆ ಇವು ರಕ್ಷಿಸಿ ಒಂದು ರಕ್ಷಣೆಯ ಲಾಭವನ್ನು ಕೊಟ್ಟಿವೆ ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ಸೊ ಇಟ್ ವಾಸ್ ಐಸೋಲೇಟೆಡ್ ಫ್ರಮ್ ದಿ ರೆಸ್ಟ್ ಆಫ್ ದಿ ವರ್ಲ್ಡ್ ಅಂತ. ಸೊ ಇಲ್ಲಿ ಏನಾಗೈತಿ ಅಂತ ಹೇಳಿದ್ರೆ ಇವು ಜಗತ್ತಿನ ಬೇರೆ ರಾಷ್ಟ್ರಗಳೊಂದಿಗೆ ಒಂದು ಏನಂತಾರೆ ಪಾರ್ಟಿಷನ್ ಮಾಡಿರೋದನ್ನು ನಾವು ಕಾಣ್ಬೋದು ಅಂತ. ಹೀಗಾಗಿ ಇಲ್ಲಿ ವಿಶಿಷ್ಟ ನಾಗರಿಕತೆಯೊಂದು ಬೆಳವಣಿಗೆ ಹೊಂದೋದಕ್ಕೆ ಸಾಧ್ಯ ಆಗಿರೋದನ್ನು ನಾವು ಕಾಣ್ಬೋದು. ಸೊ ಇಟ್ ಡೆವಲಪ್ಡ್ ಅ ಯುನಿಕ್ ಸಿವಿಲೈಸೇಷನ್. Egyptian civilization was one of the long lasting and rich civilization known to the world ಅಂತ. ಈ ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥದ್ದು ಜಗತ್ತಿನಲ್ಲಿ ಬಹು ದೀರ್ಘಕಾಲದವರೆಗೆ ಬಾಳಿದಂತಹ ಮತ್ತು ಶ್ರೀಮಂತ ನಾಗರಿಕತೆಗಳಲ್ಲಿ ಒಂದು ಅಂತ ಹೇಳಿ ಈಜಿಪ್ಟ್ ಸಿವಿಲೈಸೇಷನ್ ಅನ್ನು ನಾವು ಕನ್ಸಿಡರ್ ಮಾಡ್ತೀವಿ ಅಂತ. ಇನ್ನು ಈಜಿಪ್ಟ್ ನೈಲ್ ನದಿಯ ವರಪ್ರಸಾದ ಅಂತ ಹೇಳಿ ಕರಿತೀವಿ. ಈಜಿಪ್ಟ್ ಯಾಕೆ ನೈಲ್ ನದಿಯ ವರಪ್ರಸಾದ ಆಗಿತ್ತು ಅಂತ ಹೇಳಿದ್ರೆ, ಈಜಿಪ್ಟ್ನಲ್ಲಿ ಉತ್ತರಾಭಿಮುಖವಾಗಿ ಇರ್ತಕ್ಕಂತಹ ನೈಲ್ ನದಿ ಏನು ಮಾಡೈತೆ ಅಂತ ಹೇಳಿದ್ರೆ ತನ್ನ ಎರಡೂ ಇಕ್ಕೆಲಗಳಲ್ಲಿ 15ರಿಂದ 20 ಕಿಲೋಮೀಟರ್ವರೆಗೆ ಏನು ಮಾಡೈತೆ ಅಂತ ಹೇಳಿದ್ರೆ ಫಲವತ್ತಾದ ಭೂಮಿಯನ್ನು ನಿರ್ಮಾಣ ಮಾಡಿರೋದನ್ನು ನಾವು ಕಾಣ್ಬೋದು. ನೈಲ್ ನದಿಯಿಂದಾಗಿ ಅಲ್ಲಿನ ಜನತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಮತ್ತು ತಮ್ಮ ಸಾಕು ಪ್ರಾಣಿಗಳಿಗೆ ಏನಾಯ್ತು ಅಂತ ಹೇಳಿದ್ರೆ ಮೇವು, ಅಷ್ಟೇ ಅಲ್ಲದೆ ನಿರಂತರ ನೀರಿನ ಸರಬರಾಜು ಏನಾಗೈತೆ ಅಂತ ಹೇಳಿದ್ರೆ ಸಾಧ್ಯವಾಗಿರೋದನ್ನು ನಾವು ಕಾಣ್ಬೋದು ಅಂತ. ನೈಲ್ ರಿವರ್ ಫ್ಲೋಯಿಂಗ್ ನಾರ್ತ್ವರ್ಡ್ ಹ್ಯಾಸ್ ಫಾರ್ಮ್ ಮೋಸ್ಟ್ fertile plains of 15 to 20 kilometers on either side. Because of Nile, plenty of fodder and uninterrupted supply of water was possible ಅಂತ. ಇಲ್ಲಿ ನಿರಂತರ ನೀರಿನ ಸರಬರಾಜು ಇರೋದನ್ನು ಕಾಣ್ಬೋದು ಅಂತ. The food security provided sufficient reserve for the growth of civilization. ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ದೊರೀತಾ ಇರೋದ್ರಿಂದ ಆಹಾರ ಭದ್ರತೆ ಏನು ಮಾಡ್ತು ಅಂತ ಹೇಳಿದ್ರೆ ತನ್ನ ಮೂಲಕ ಅವರಿಗೆ
ವಿರಾಮದ ಸಮಯನ ಸಾಕಷ್ಟು ಒದಗಿಸೋದಕ್ಕೆ ಇಲ್ಲಿ ಸಾಧ್ಯ ಆಯಿತು ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ಯಾವಾಗ ವಿರಾಮದ ಸಮಯ ದೊರೀತೈತೋ ಅವಾಗ ಮನುಷ್ಯ ಏನು ಮಾಡ್ತಾನ್ರಿ ವೈಚಾರಿಕ ದೃಷ್ಟಿಕೋನವನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾನೆ. ಆವಾಗ ನಾಗರಿಕತೆ ಹೆಚ್ಚು ಹೆಚ್ಚು ವಿಕಸನ ಹೊಂದೋದಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ ಅಂತ ನಾವು ಈಗಾಗಲೇ ಹೇಳಿದ್ದೀವಿ ಅಂತ. Nile is born in thick equatorial forest of Africa. It flows full throughout the year ಅಂತ. ಇದು ಇಡೀ ವರ್ಷವಿಡೀ ಹರಿತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ನದಿಯಾಗಿದ್ದು ಇದು ದಟ್ಟವಾದ ಭೂಮಧ್ಯ ವೃತ್ತದ ಕಾಡುಗಳಲ್ಲಿ ಹುಡ್ತಾ ಇರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಸೊ ಬಟ್ ದ ನೈಲ್ ಯುರೋಪಿಯನ್ ಸಿವಿಲೈಸೇಷನ್ ವುಡ್ ನಾಟ್ ಹ್ಯಾವ್ ಡೆವಲಪ್ಡ್ ಅಂತ. ಬಟ್ ಫಾರ್ ದಿ ನೈಲ್ ಈಜಿಪ್ಟಿಯನ್ ಸಿವಿಲೈಸೇಷನ್ ವುಡ್ ನಾಟ್ ಹ್ಯಾವ್ ಡೆವಲಪ್ಡ್. ಒಂದು ವೇಳೆ ಈ ನೈಲ್ ನದಿ ಇರದೇ ಹೋಗಿದ್ರೆ ಏನಾಗ್ತಾ ಇರಲಿಲ್ಲ ಅಂತ ಹೇಳಿದ್ರೆ ಈಜಿಪ್ಟ್ ನಾಗರಿಕತೆ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ. ದೇರ್ ಫಾರ್ ಈಜಿಪ್ಟ್ ಈಸ್ ಕಾಲ್ಡ್ ದ ಗಿಫ್ಟ್ ಆಫ್ ನೈಲ್ ಅಂತ. ಅದಕ್ಕೋಸ್ಕರನೇ ಇದನ್ನ ನೈಲನ್ನ ಈಜಿಪ್ಟ್ ನಾಗರಿಕತೆಯನ್ನ ನೈಲ್ ನದಿಯ ವರಪ್ರಸಾದ ಅಂತ ಹೇಳಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಸೊ ಈಜಿಪ್ಟ್ ನಾಗರಿಕತೆಯನ್ನು ಅಧ್ಯಯನ ಮಾಡೋದಕ್ಕೆ ಏನೇನು ಮೂಲಾಧಾರಗಳು ದೊರೆತಾವು ಅಂತ ಹೇಳಿದ್ರೆ ಸೋರ್ಸಸ್ ಆಫ್ ದಿ ಈಜಿಪ್ಟಿಯನ್ ಸಿವಿಲೈಸೇಷನ್ ಅಂತ. ನಾವು ಈಜಿಪ್ಟ್ ನಾಗರಿಕತೆಯನ್ನು ಅಧ್ಯಯನ ಮಾಡಬೇಕಾದ್ರೆ ನಮಗೆ ಏನು ಮೂಲಾಧಾರಗಳು ದೊರೆತಿವೆ ಅಂತ ಹೇಳಿ ಇಲ್ಲಿ ನೋಡೋಣ. ಇಟ್ ವಾಸ್ ಅ ಗ್ರೇಟ್ ಸಿವಿಲೈಸೇಷನ್ ವಿಚ್ ಬಿಗ್ಯಾನ್ 7,000 years ago ಅಂತ. ನಾವು ಈಗಾಗಲೇ ಹೇಳಿದ್ವಿ ಮಾನವ ಹುಟ್ಟಬೇಕಾದ್ರೆ 5.6 million year ago ಹಿಂದೆನೇ ಹುಟ್ಟಿದ್ರೆ ಅದರ ನಾಗರಿಕತೆ ಬೆಳೆಯೋದಕ್ಕೆ ಮಾತ್ರ ಯಾವಾಗ ಸಾಧ್ಯ ಆಯಿತು ಅಂತಂದ್ರೆ ಕೇವಲ 7,000 ವರ್ಷಗಳ ಹಿಂದೆ ನಾಗರಿಕತೆ ಬೆಳೆದಿರೋದನ್ನು ನಾವು ಕಾಣ್ಬೋದು. ಸೊ ಇಟ್ ವಾಸ್ ಅ ಗ್ರೇಟ್ ಸಿವಿಲೈಸೇಷನ್ ವಿಚ್ ಬಿಗ್ಯಾನ್ 7,000 years ago ಅಂತ. ಇದು 7,000 ವರ್ಷಗಳ ಹಿಂದೆ ಪ್ರಾರಂಭವಾಗಿರೋದನ್ನು ನಾವು ಕಾಣ್ಬೋದು ಅಂತ. ಇಟ್ ಕಂಟಿನ್ಯೂಡ್ ಫಾರ್ ಮೋರ್ ದೆನ್ 3,000 years ಅಂತ. ಇದು 7,000 ವರ್ಷಗಳ ಹಿಂದೆ ಹುಟ್ಕೊಂಡಿದ್ದು 3,000 ವರ್ಷಗಳ ಕಾಲ ಅಸ್ತಿತ್ವದಲ್ಲಿರೋದನ್ನ ಕಾಣ್ಬೋದು ಅಂತ. ಅಂದ್ರೆ ಅತ್ಯಂತ ಸುದೀರ್ಘ ಕಾಲದವರೆಗೆ ಅಸ್ತಿತ್ವದಲ್ಲಿರ್ತಕ್ಕಂಥ ಪ್ರಮುಖ ನಾಗರಿಕತೆ ಯಾವುದು ಅಂತ ಹೇಳಿದ್ರೆ ಈಜಿಪ್ಟ್ ನಾಗರಿಕತೆ ಅಂತ ಹೇಳಿ ಕರಿತೀವಿ ಅಂತ. ವಿ ಹ್ಯಾವ್ ಅ ವೆರೈಟಿ ಆಫ್ ಆರ್ಕಿಯಾಲಜಿಕಲ್ ಆ್ಯಂಡ್ ಲಿಟ್ರರಿ ಸೋರ್ಸಸ್. ಈ ಈಜಿಪ್ಟ್ ನಾಗರಿಕತೆಯನ್ನು ಅಧ್ಯಯನ ಮಾಡೋದಕ್ಕೆ ಆ ಕಾಲದಲ್ಲಿ ಸಾಕಷ್ಟು ಪ್ರಮಾಣದ ಪುರಾತತ್ವ ಆಧಾರಗಳಾಗಿರ್ಬೋದು ಮತ್ತು ಸಾಹಿತ್ಯಿಕ ಆಧಾರಗಳಾಗಿರ್ಬೋದು ಇವೆಲ್ಲವೂ ನಮಗೆ ಲಭ್ಯವಾಗಿದ್ದ ಕಾರಣ ಈಜಿಪ್ಟ್ ನಾಗರಿಕತೆ ಒಂದು ಅಸ್ತಿತ್ವದಲ್ಲಿತ್ತು ಅಂತ ಹೇಳಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಅಂತ. ದೇ ಹೆಲ್ಪ್ ಅಸ್ ಟು ರೀಕನ್ಸ್ಟ್ರಕ್ಟ್ ದ ಹಿಸ್ಟ್ರಿ ಆಫ್ ದೋಸ್ ಟೈಮ್ಸ್ ಅಂತ. ಈ ಆಧಾರಗಳು ದೊರೀತಾ ಇರೋದ್ರಿಂದ ಆಗಿನ ಕಾಲದ ಇತಿಹಾಸವನ್ನು ಪುನರ್ರಚಿಸೋದಕ್ಕೆ ನಮ್ಗೆ ಏನಾಗೈತಿ ಅಂತಂದ್ರೆ ಸಹಾಯಕವಾಗಿರೋದನ್ನು ನಾವು ಕಾಣ್ಬೋದು ಅಂತ. ಇಂಪಾರ್ಟೆಂಟ್ ಅಮಂಗ್ ದೆಮ್ ಆರ್ ದಿ ಪಿರಮಿಡ್ಸ್, ದ ಟೆಂಪಲ್ಸ್, ದ illumerable sculptural images like the sculpture of sphinx, host of paintings, various implements, tools, jewelry, etc. kept in the pyramids ಅಂತ. ಈ ಪಿರಾಮಿಡ್ ಅಂತಕ್ಕಂಥದ್ದು ನಮಗೆ ಈಜಿಪ್ಟ್ ನಾಗರಿಕತೆ ಅಂದ ತಕ್ಷಣನೇ ನೆನಪಿಗೆ ಬರಬೇಕಾಗಿದ್ದೇನು ಅಂತ ಹೇಳಿದ್ರೆ ಪಿರಾಮಿಡ್ಸ್ ಅಂತ ಹೇಳಿ. ಯಾಕಂದ್ರೆ ಈ ಕಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪಿರಾಮಿಡ್ಗಳು ರಚನೆ ಆಗಿರೋದನ್ನ ನಾವು ಕಾಣ್ಬೋದು ಅಂತ. ಇಂತಹ ಪಿರಾಮಿಡ್ಗಳು ಸಹಿತ ನಮಗೇನಾಗಿದ್ರಿ ಅಂತ ಹೇಳಿದ್ರೆ ಈಜಿಪ್ಟ್ನ ನಾಗರಿಕತೆಯನ್ನ ಅಧ್ಯಯನ ಮಾಡೋದಕ್ಕೆ ಪ್ರಮುಖ ಆಧಾರವಾಗಿರೋದನ್ನ ಕಾಣ್ಬೋದು ಅಂತ. ಪಿರಾಮಿಡ್ಗಳಾಗಿರ್ಬೋದು, ದೇವಾಲಯಗಳಾಗಿರ್ಬೋದು, ಆಮೇಲೆ ಪಿರಾಮಿಡ್ಗಳ ಒಳಗೆ ಇಟ್ಟಿರ್ತಕ್ಕಂಥ ಅಸಂಖ್ಯಾತ ಮೂರ್ತಿಗಳಾಗಿರ್ಬೋದು, ಸ್ಪಿಂಕ್ಸ್ ಆಗಿರ್ಬೋದು, ಮೂರ್ತಿ ಶಿಲ್ಪ, ಚಿತ್ರ ಕಲಾಕೃತಿಗಳು, ಇವು ಹಲವಾರು ಸಾಧನ ಸಲಕರಣೆಗಳು, ಆಭರಣಗಳು, ಆಮೇಲೆ ಪ್ಯಾಪಿರಸ್ ಎಲೆ ಮೇಲೆ ಹೈರೋಗ್ಲಿಪಿಕ್ಸ್ ಅಂತಕ್ಕಂಥ ಲಿಪಿಯನ್ನು ಬರಿತಾ ಇದ್ರು. ಸೊ ಅಂತಹ ಲಿಪಿಯಲ್ಲಿ ಬರೆದಿರ್ತಕ್ಕಂಥ ಗ್ರಂಥಗಳಾಗಿರ್ಬೋದು, ರೊಸೆಟ್ಟಾ ಶಿಲಾಶಾಸನ ಆಗಿರ್ಬೋದು, ಇವೆಲ್ಲವೂ ಏನಾಗವು ಅಂತ ಹೇಳಿದ್ರೆ ಈ ಕಾಲದ ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ಪ್ರಮುಖ ಆಧಾರಗಳಾಗಿರೋದನ್ನು ನಾವು ಕಾಣ್ಬೋದು ಅಂತ. ದಿ ರೊಸೆಟ್ಟಾ ಸ್ಟೋನ್ ಇನ್ಸ್ಕ್ರಿಪ್ಷನ್ ರೈಟಿಂಗ್ ಆನ್ ದಿ ಪ್ಯಾಪಿರಸ್ ಅಂತ. ಹೈರೋಗ್ಲಿಪಿಕ್ಸ್ ಅಂತಕ್ಕಂಥ ಒಂದು ಲಿಪಿ ಬರಿತಾ ಇದ್ರು. ದ ಹೈರೋಗ್ಲಿಪಿಕ್ಸ್ ರೈಟಿಂಗ್ ಆನ್ ದಿ ಪ್ಯಾಪಿರಸ್ ಅಂತ. ಈ ಪ್ಯಾಪಿರಸ್ ಅಂತಕ್ಕಂಥ ಎಲೆಯ ಮೇಲೆ ಹೈರೋಗ್ಲಿಪಿಕ್ಸ್ ಅಂತಕ್ಕಂಥ ಲಿಪಿಯನ್ನು ಬರಿತಾ ಇದ್ರು. ಸೊ ಅದು ಕೂಡ ಮೂಲಾಧಾರ ಅಂತ ಹೇಳಿ ನಾವು ನಂಬ್ತೀವಿ. ಅದರ ಜೊತೆಗೆ ಏನು ಮಾಡ್ತೀವಿ, ರೊಸೆಟ್ಟಾ ಶಿಲಾಶಾಸನನೂ ಸಹಿತ ಅವರ ಕಾಲದ ಪ್ರಮುಖ ಶಾಸನವಾಗಿದ್ದು ಇತಿಹಾಸ ತಿಳಿಸೋದಕ್ಕೆ ಪ್ರಮುಖ ಆಧಾರವಾಗಿದೆ ಅಂತ. ಇಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿದೆ ಏನಂತ ಹೇಳಿದ್ರೆ ಈಜಿಪ್ಟರ ಬರವಣಿಗೆ ಯಾವುದು ಅಂತ ಹೇಳಿ ಕೇಳಬಹುದು. ಯಾವ್ದ್ರಿ? ಹೈರೋಗ್ಲಿಪಿಕ್ಸ್ ಅಂತಕ್ಕಂಥದ್ದು. ಅದನ್ನ ಯಾವ ಎಲೆ ಮೇಲೆ ಬರಿತಾ ಇದ್ರಿ? ಪ್ಯಾಪಿರಸ್ ಅಂತಕ್ಕಂಥ ಎಲೆ ಮೇಲೆ ಬರಿತಾ ಇರೋದನ್ನು ನಾವು ಇಲ್ಲಿ ಕಾಣ್ಬೋದು ಅಂತ. ಸೊ ಪ್ಯಾಪಿರಸ್ ಎಲೆ ಮೇಲೆ ಬರೆದಿರ್ತಕ್ಕಂಥ ಹೈರೋಗ್ಲಿಪಿಕ್ಸ್ ಲಿಪಿ ಅಂತಕ್ಕಂಥ ಗ್ರಂಥಗಳು ಸಹಿತ ನಮಗೆ ಆಧಾರವಾಗಿರೋದನ್ನ ಕಾಣ್ಬೋದು ಅಂತ. Between 1798 to 1802, Napoleon invaded Egypt. After this, the study of Egyptian civilization got momentum ಅಂತ. ಇಲ್ಲಿ
ಕ್ರಿಸ್ತಶಕ 1798ರಿಂದ 1802ರ ಅವಧಿಯಲ್ಲಿ ನೆಪೋಲಿಯನ್ ಏನು ಮಾಡಿದ ಅಂತ ಹೇಳಿದ್ರೆ ಈಜಿಪ್ತನ ಮೇಲೆ ದಾಳಿಯನ್ನು ಮಾಡಿದ ಅಂತ. ಅಲ್ಲಿವರೆಗೂ ಸಹಿತ ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥದ್ದು ಏನಾಗಿತ್ತು ಅಂತ ಹೇಳಿದ್ರೆ ಒಂದು ಪ್ರಮುಖ ನಾಗರಿಕತೆಯಾಗಿ ಬೆಳವಣಿಗೆ ಹೊಂದಿತ್ತು ಅಂತ. ಅದಾದ ನಂತರ ಈಜಿಪ್ಟ್ನ ನಾಗರಿಕತೆ ಇತಿಹಾಸದ ಅಧ್ಯಯನ ಏನಾಯಿತು ಅಂತ ಹೇಳಿದ್ರೆ ಹೆಚ್ಚು ವೇಗವನ್ನು ಪಡೆದುಕೊಂಡಿತು ಅಂತ. ಅಂದ್ರೆ 7000ದಲ್ಲಿ ಹುಟ್ಕೊಂಡಿರ್ತಕ್ಕಂಥ ಅಂದ್ರೆ ಸುಮಾರು 7000 ವರ್ಷಗಳ ಹಿಂದೆ ಹುಟ್ಕೊಂಡಿರ್ತಕ್ಕಂಥ ಈಜಿಪ್ಟ್ ನಾಗರಿಕತೆ 3000 ಕಾಲದವರೆಗೆ ಅಸ್ತಿತ್ವದಲ್ಲಿತ್ತು. ಆದ್ರೆ ಇದನ್ನ ಅಧ್ಯಯನ ಮಾಡೋದಕ್ಕೆ ಏನಾಗಿರಲಿಲ್ಲ ಅಂತ ಹೇಳಿದ್ರೆ ಮೂಲಾಧಾರಗಳು ಇದ್ರೂ ಸಹಿತ ಯಾರು ಇಂಟ್ರೆಸ್ಟ್ ವಹಿಸಿರಲಿಲ್ಲ. ಯಾವಾಗ ನೆಪೋಲಿಯನ್ ಬೋನಾಪಾರ್ಟ್ ಈಜಿಪ್ಟ್ ಮೇಲೆ ದಾಳಿ ಮಾಡಿದ್ನೋ ಅಲ್ಲಿಂದ ಆ ನಾಗರಿಕತೆಯ ಇತಿಹಾಸದ ಅಧ್ಯಯನ ತನ್ನ ವೇಗವನ್ನು ಪಡೆದುಕೊಂಡಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಸೊ ಈ ರೀತಿಯಾಗಿ ಹಲವಾರು ಮೂಲಾಧಾರಗಳಿಂದ ನಾವೇನು ತಿಳ್ಕೊಬೋದು ಅಂತ ಹೇಳಿದ್ರೆ ಈಜಿಪ್ಟ್ ನಾಗರಿಕತೆಯನ್ನು ಅಧ್ಯಯನವನ್ನು ಮಾಡ್ಬೋದು ಅಂತ. ಈಗ ನೆಕ್ಸ್ಟ್ ರಾಜಕೀಯ ಸ್ಥಿತಿ, ಪೊಲಿಟಿಕಲ್ ಕಂಡೀಷನ್. The early people settled into villages which developed into cities and later the city states were formed ಅಂತ. ಆರಂಭಿಕ ಜನರು ಅಂದ್ರೆ ಒಮ್ಮೆಗೆ ನಗರದಲ್ಲಿ ವಾಸ ಮಾಡ್ತಾ ಇರಲಿಲ್ಲ. ಆರಂಭದಲ್ಲಿರ್ತಕ್ಕಂಥ ಜನರು ಎಲ್ಲಿ ವಾಸ ಮಾಡ್ತಾ ಇದ್ರಿ? ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದ್ರು ಅಂತ. ದೇ ಸೆಟಲ್ಡ್ ಇಂಟು ವಿಲೇಜಸ್. ಮುಂದೆ ಅವುಗಳು ನಗರಗಳಾಗಿ ಬೆಳವಣಿಗೆ ಹೊಂದಿರೋದನ್ನು ನಾವು ಕಾಣ್ಬೋದು. ವಿಚ್ ಡೆವಲಪ್ಡ್ ಇಂಟು ಸಿಟೀಸ್ ಆ್ಯಂಡ್ ಲೇಟರ್ ದ ಸಿಟಿ ಸ್ಟೇಟ್ಸ್ ವೇರ್ ಫಾರ್ಮ್ಡ್ ಅಂತ. ಈ ಹಳ್ಳಿಗಳು ನಗರಗಳಾಗಿ ಬೆಳವಣಿಗೆ ಹೊಂದು ಈ ನಗರಗಳು ನಗರ ರಾಜ್ಯಗಳಾಗಿ ಬದಲಾವಣೆ ಹೊಂದಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ದೇ ವೇರ್ ರೂಲ್ಡ್ ಬೈ ಕಿಂಗ್ಸ್ ಅಂತ. ಅವರು ರಾಜನಿಂದ ಆಳ್ವಿಕೆಗೆ ಒಳಪಡ್ತಾ ಇದ್ರು. ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದ್ರು ಸಹಿತ ಅಲ್ಲಿ ಒಬ್ಬ ರಾಜ ಅಂತಕ್ಕಂಥದ್ದು ಇರ್ತಾ ಇದ್ದ. ಆ ರಾಜನಿಂದ ಅವ್ರು ಏನು ಮಾಡ್ತಾ ಇದ್ರಿ? ಆಳ್ವಿಕೆಗೆ ಒಳಪಡ್ತಾ ಇರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ದಿಸ್ ಈಸ್ ನೋನ್ ಆಸ್ ಪ್ರೀ ಡೈನಾಸ್ಟಿಕ್ ಪೀರಿಯಡ್ ಅಂತ. ಇದನ್ನ ನಾವು ಯಾವ ಕಾಲ ಅಂತ ಹೇಳಿ ಕರಿತೀವಿ ಅಂತ ಹೇಳಿದ್ರೆ ರಾಜ ಮನೆತನಗಳ ಪೂರ್ವ ಕಾಲ ಅಂತ ಹೇಳಿನೇ ಕರೆಯಲಾಗಿರೋದನ್ನು ನಾವು ಕಾಣ್ಬೋದು ಅಂತ. ದೀಸ್ ಕಿಂಗ್ಸ್ ವೇರ್ ಎಂಗೇಜ್ ಇನ್ ಇಂಟರ್ ಸಿಟಿ ಸ್ಟೇಟ್ ಇಕ್ವಾರಲ್ಸ್ ಅಂತ. ಈ ರಾಜರುಗಳ ಕೆಲಸ ಏನಾಗಿತ್ತು ಅಂತ ಹೇಳಿದ್ರೆ ನಗರ ರಾಜ್ಯಗಳು ಆಂತರಿಕ ಕಲಹದಲ್ಲಿ ಏನು ತೊಡಗ್ತಾ ಇದ್ರಲ್ಲ ಅಂತಹ ಆಂತರಿಕ ಕಲಹಗಳನ್ನು ಬಿಡಿಸ್ತಕ್ಕಂಥ ಕೆಲಸವನ್ನು ಯಾರು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅಥವಾ ಅವುಗಳನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸವನ್ನು ರಾಜರು ಮಾಡ್ತಾ ಇದ್ರು ಅಂತ. ಇಂತಹ ರಾಜ್ಯಗಳ ಉದಯಕ್ಕೆ ದಾರಿ ಮಾಡಿಕೊಟ್ಟುವಂಥ ನಗರ ರಾಜ್ಯಗಳ ತಮ್ಮಲ್ಲೇ ಏನು ಕಲಹ ಪ್ರಾರಂಭವಾಯಿತು ಅಲ್ಲ ನಂತರ ಅದೇನು ಮಾಡ್ತು ಅಂತಂದ್ರೆ ರಾಜ್ಯಗಳ ಉದಯಕ್ಕೆ ಕಾರಣವಾಗಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ದಿಸ್ ಮೇಡ್ ವೇ ಟು ದ ಬರ್ತ್ ಆಫ್ ಕಿಂಗ್ಡಮ್ಸ್ ಅಂತ. ರಾಜ್ಯಗಳ ಉದಯಕ್ಕೆ ಇದು ಕಾರಣವಾಗಿರೋದನ್ನು ನಾವು ಕಾಣ್ಬೋದು ಅಂತ. ರಾಜ್ಯಗಳನ್ನ ಅನೇಕ ರಾಜ ಮನೆತನಗಳು ಆಳ್ವಿಕೆ ಮಾಡಿರೋದನ್ನು ನಾವು ಕಾಣ್ಬೋದು. ಡಿಫ್ರೆಂಟ್ ಡೈನಾಸ್ಟೀಸ್ ರೂಲ್ಡ್ ದೀಸ್ ಕಿಂಗ್ಡಮ್ಸ್ ಅಂತ. ಇಲ್ಲಿ ಹಲವಾರು ರಾಜ ಮನೆತನಗಳು ಏನು ಮಾಡಿದ್ವು ಅಂತ ಹೇಳಿದ್ರೆ ಈ ರಾಜ್ಯಗಳನ್ನು ಆಳ್ವಿಕೆ ಮಾಡಿರೋದನ್ನು ನಾವು ಕಾಣ್ಬೋದು. ಅಬೌಟ್ 30 ಡೈನಾಸ್ಟೀಸ್ ಹ್ಯಾವ್ ರೂಲ್ಡ್ ಈಜಿಪ್ಟ್ ಫಾರ್ ಮೋರ್ ದ್ಯಾನ್ 3000 ಇಯರ್ಸ್ ಅಂತ. ಇಲ್ಲಿ ಸುಮಾರು 30 ರಾಜ ಮನೆತನಗಳು 3000 ವರ್ಷಗಳ ಅವಧಿಯಲ್ಲಿ ಆಳ್ವಿಕೆ ಮಾಡಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಇವುಗಳಲ್ಲಿ ಯಾವೊಂದು ರಾಜಮನೆತನವು 6 ರಿಂದ 7 ತಲೆಮಾರಿನವರೆಗೂ ಹೆಚ್ಚಿಗೆ ಏನಾಗಲಿಲ್ಲ ಅಂತ ಹೇಳಿದ್ರೆ ಬದುಕಲಿಲ್ಲ ಅಂತ. 6 ರಿಂದ 7 ತಲೆಮಾರುವರೆಗೆ ಮಾತ್ರ ಏನು ಮಾಡ್ತಾ ಇದ್ರು ಅವರು ರೂಲ್ ಮಾಡಿದ್ರು ಅಥವಾ ಬದುಕಿದ್ರು ಅಂತ ಹೇಳಿ ಇಲ್ಲಿ ಹೇಳ್ಬೋದು ಅಂತ. ನೋ ಡೈನಾಸ್ಟಿ ಸರ್ವೈವ್ಡ್ ಫಾರ್ ಮೋರ್ ದ್ಯಾನ್ 6 to 7 ಜನರೇಷನ್ಸ್ ಅಂತ. ಇಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ 6 ರಿಂದ 7 ತಲೆಮಾರಿನವರೆಗೆ ಮಾತ್ರ ಇವರು ತಮ್ಮ ಆಳ್ವಿಕೆಯನ್ನು ನಡೆಸಿದ್ರು. ಮುಂದೆ ಅವರು ಏನಾಗಲಿಲ್ಲ ಅಂತ ಹೇಳಿದ್ರೆ ಬದುಕುಳಿದಿರಲಿಲ್ಲ ಅಂತ ಹೇಳ್ಬೋದು. ಇಲ್ಲಿ 30 ರಾಜಮನೆತನಗಳು ಸುಮಾರು 3000 ವರ್ಷಗಳ ಕಾಲ ಆಳ್ವಿಕೆ ನಡೆಸಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಇನ್ನು ಈ ಈಜಿಪ್ಟ್ನ ರಾಜರನ್ನ ಏನಂತ ಕರಿತಾ ಇದ್ರು ಅಂತ ಹೇಳಿದ್ರೆ ಫೆರೋಗಳು ಅಂತ ಹೇಳಿ ಕರಿತಾ ಇದ್ರು. ದ ಫೆರೋಸ್ ಅಂತ ಹೇಳಿ. ಫೆರೋಸ್ ಅಂತ ಇವರನ್ನ ಕರಿತಾ ಇದ್ರು ಅಂದ್ರೆ ರಾಜ ಅಂದ್ರೆ ನಾವಿಲ್ಲಿ ರಾಜ ಅರಸ ಅಂತ ಹೇಳಿ ಕರೆದ್ರೆ ಅಲ್ಲಿ ಏನಾಗ್ತಾ ಇದ್ರಿ ಫೆರೋಸ್ ಅಂತ ಹೇಳಿ ಕರಿತಾ ಇದ್ರು ಅಂತ. ದ ಈಜಿಪ್ಟಿಯನ್ ಕಿಂಗ್ಸ್ ವೇರ್ ಕಾಲ್ಡ್ ಫೆರೋಸ್. ದೇ ವೇರ್ ಕನ್ಸಿಡರ್ಡ್ ಆಸ್ ರಿಪ್ರೆಸೆಂಟೇಟಿವ್ ಆಫ್ ಗಾಡ್ ಆನ್ ಅರ್ತ್ ಅಂತ. ಇಲ್ಲಿ ಈಜಿಪ್ಟ್ನ ರಾಜರನ್ನ ಫೆರೋಗಳು ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಇವರನ್ನ ಭೂಮಿಯ ಮೇಲೆ ದೇವರ ಪ್ರತಿನಿಧಿಗಳು ಅಂತ ಹೇಳಿನೇ ಭಾವಿಸಲಾಗ್ತಾ ಇತ್ತು ಅಂತ. ಅಂದ್ರೆ ಇವರು ಸಾಕ್ಷಾತ್ ದೇವರು ಕಳಿಸಿರ್ತಕ್ಕಂಥ ಪ್ರತಿನಿಧಿಗಳು. ಸೊ ಅವ್ರು ಏನು ಹೇಳ್ತಾರೋ ಜನರು ಏನು ಮಾಡಬೇಕು ಅದನ್ನೇ ಕೇಳಬೇಕು ಅಂತ. ಹೆನ್ಸ್ ಎಂಜಾಯ್ಡ್ ಅಲ್ಟಿಮೇಟ್ ಪವರ್ ಅಂತ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾ ಇದ್ರು ಅಪರಿಮಿತ ಅಧಿಕಾರವನ್ನು ಅನುಭವಿಸ್ತಾ ಇರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ದ ಫೆರೋ ಮೆನಸ್ ಯುನೈಟೆಡ್ ಸೌತ್ ಆ್ಯಂಡ್ ನಾರ್ತ್ ಈಜಿಪ್ಟ್ ಇನ್ ಅರೌಂಡ್ 3000 BC ಆ್ಯಂಡ್ ಮೇಡ್ ಮೆಫಿಸ್ ಆಸ್ ಹಿಸ್ ಕ್ಯಾಪಿಟಲ್ ಅಂತ. ಇಲ್ಲಿ
ಒಬ್ಬ ಪ್ರಮುಖ ರಾಜನಾಗಿರ್ತಕ್ಕಂಥವ್ನು ಏನು ಮಾಡಿದ ಅಂತ ಹೇಳಿದ್ರೆ ಫೆರೋ ಮೀನಸ್ ಅಂತಕ್ಕಂಥವನು, ಫೆರೋ ಆಗಿರ್ತಕ್ಕಂಥ ಮೀನಸ್ ಅಥವಾ ರಾಜ ಅಂತ ಏನು ಕರಿತೀವಲ್ಲ ಅಂತಹ ಮೀನಸ್ ಏನು ಮಾಡಿದ ಅಂತ ಹೇಳಿದ್ರೆ ಉತ್ತರ ಮತ್ತು ದಕ್ಷಿಣ ಈಜಿಪ್ಟ್ಗಳನ್ನು ಏನು ಮಾಡಿದ ಅಂತ ಹೇಳಿದ್ರೆ ಒಂದುಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ. ಅದು ಯಾವ ಕಾಲಘಟ್ಟದಲ್ಲಿ? ಸಾಮಾನ್ಯ ಶಕಪೂರ್ವ 3000ರಲ್ಲಿ ಫೆರೋ ಮೀನಸ್ ಅಂತಕ್ಕಂಥವನು ಏನು ಮಾಡಿದ ಅಂತ ಹೇಳಿದ್ರೆ ಉತ್ತರ ಮತ್ತು ದಕ್ಷಿಣ ಈಜಿಪ್ಟ್ಗಳನ್ನು ಒಂದು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ ಮತ್ತು ಮೆಂಫಿಸ್ ಅಂತಕ್ಕಂತಹ ಪ್ರದೇಶವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ದ ಇನ್ಸ್ಟಿಟ್ಯೂಷನ್ ಆಫ್ ಫೆರೋಸ್ ವಾಸ್ ಸೋ ಸ್ಟ್ರಾಂಗ್ ದ್ಯಾಟ್ ಫೆರೋಸ್ ಹ್ಯಾಡ್ ಲೆಜಿಸ್ಲೇಟಿವ್ ಕಂಟ್ರೋಲ್ ಓವರ್ ದ ಸ್ಟೇಟ್ ಆ್ಯಂಡ್ ರಿಲಿಜಿಯನ್ಸ್ ಅಂತ. ಇಲ್ಲಿ ರಾಜನ ಕೆಲಸ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಫೆರೋ ಅಂತಕ್ಕಂಥವ್ನು ಎಷ್ಟು ಬಲಿಷ್ಠ ಆಗಿದ್ದ ಅಂತ ಹೇಳಿದ್ರೆ ಆತ ರಾಜಕೀಯದಲ್ಲಿ ಮಾತ್ರ ಭಾಗವಹಿಸದೆ ಧಾರ್ಮಿಕ ಅಧಿಕಾರವನ್ನು ಸಹಿತ ಪಡೆದುಕೊಂಡಿರ್ತಕ್ಕಂಥವನಾಗಿದ್ದ ಅಂತ. ಕೇವಲ ರಾಜಕೀಯ ವಿಷಯದಲ್ಲಿ ತನ್ನ ಹಸ್ತಕ್ಷೇಪವನ್ನು ಮಾಡದೆ ಏನಾಗಿದ್ರಿ ಅವನು ಧಾರ್ಮಿಕ ಕ್ಷೇತ್ರದಲ್ಲಿಯೂ ಸಹಿತ ತನ್ನ ಅಧಿಕಾರವನ್ನು ಹೊಂದಿರತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ದ ಸ್ಟ್ರಾಂಗ್ ಸೆಂಟ್ರಲ್ ಗವರ್ಮೆಂಟ್ ವಿಚ್ ಅಬ್ಸಲ್ಯೂಟ್ ಮೊನಾರ್ಕಿ, a well-controlled administration and strict implementation of laws were the basic features of the Egyptian polity ಅಥವಾ ಪೊಲಿಟಿಕಲ್ ಅಂತ. ಇಲ್ಲಿ ರಾಜಕೀಯ ಮತ್ತು ಧಾರ್ಮಿಕ ವಿಷಯದಲ್ಲಿ ಅಧಿಕಾರವನ್ನು ಹೊಂದಿರತಕ್ಕಂತಹ ರಾಜ ಏನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಬಲಿಷ್ಠವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರವನ್ನು ಹೊಂದಿರ್ತಾ ಇದ್ದ. ಆಮೇಲೆ ಪರಮಾಧಿಕಾರಿ ರಾಜ್ಯ ಸತ್ತೆ, ಸುನಿಯಂತ್ರಿತ ಆಡಳಿತ, ಕಟ್ಟುನಿಟ್ಟಿನ ಕಾನೂನು ಪಾಲನೆ ಏನಾಗಿತ್ತು ಅಂತ ಹೇಳಿದ್ರೆ ಈಜಿಪ್ಟ್ ರಾಜ್ಯ ವ್ಯವಸ್ಥೆಯ ಮೂಲ ಲಕ್ಷಣಗಳಾಗಿರೋದನ್ನು ಕಾಣ್ಬೋದು. ಬಲಿಷ್ಠವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ, ಪರಮಾಧಿಕಾರಿ ರಾಜ್ಯ ಸತ್ತೆ ಅಂದರೆ ಪರಮಾಧಿಕಾರ ಎಲ್ಲ ಯಾರ ಹತ್ರ ಇರ್ತೀರಿ? ರಾಜರ ಹತ್ರ ಇರ್ತಾ ಇತ್ತು. ಸುನಿಯಂತ್ರಿತ ಆಡಳಿತ, ಒಳ್ಳೆಯ ದೃಷ್ಟಿಯಲ್ಲಿ ನಿಯಂತ್ರಿಸಲ್ಪಟ್ಟಿರ್ತಕ್ಕಂಥ ಆಡಳಿತ ಇರ್ತಾ ಇತ್ತು ಮತ್ತು ಕಟ್ಟುನಿಟ್ಟಿನ ಕಾನೂನು ಪಾಲನೆ ಇವೇನಾಗಿತ್ತು ಅಂತ ಹೇಳಿದ್ರೆ ಅವರ ರಾಜಕೀಯ ಲಕ್ಷಣಗಳಾಗಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಸೊ ಈ ರಾಜಮನೆತನಗಳ ಆಳ್ವಿಕೆಯ ಕಾಲವನ್ನು ನಾವು 3 ಭಾಗಗಳಾಗಿ ವಿಂಗಡಿಸಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ದ ರೂಲ್ ಆಫ್ ಡೈನಾಸ್ಟೀಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 ಪಾರ್ಟ್ಸ್. First one is the period of Old Kingdom, second one is the period of Middle Kingdom, third one is the period of New Kingdom ಅಂತ. ಇಲ್ಲಿ ರಾಜಮನೆತನಗಳ ಆಳ್ವಿಕೆ ಕಾಲವನ್ನು 3 ಭಾಗಗಳಾಗಿ ವಿಂಗಡಿಸಿರುವುದನ್ನು ಕಾಣಬಹುದು. ಹಳೆಯ ರಾಜಮನೆತನಗಳ ಕಾಲ, ಮಧ್ಯ ರಾಜಮನೆತನಗಳ ಕಾಲ ಮತ್ತು ಹೊಸ ರಾಜಮನೆತನಗಳ ಕಾಲ ಅಂತ ಹೇಳಿ 3 ಭಾಗಗಳಾಗಿ ವಿಂಗಡಿಸಿರೋದನ್ನು ನಾವು ಕಾಣಬಹುದು ಅಂತ. ಇನ್ನು ನೆಕ್ಸ್ಟ್ ಕ್ಲಾಸ್ ಒಳಗೆ ನಾವೇನು ಮಾಡೋಣ ಅಂತ ಹೇಳಿದ್ರೆ ಆ 3 ರಾಜಮನೆತನಗಳ ಕಾಲಘಟ್ಟದಲ್ಲಿ ಏನೇನು ಬದಲಾವಣೆಗಳಾಗ್ತಾ ಹೋದವು ಅಂತ ಹೇಳಿ ನಾವು ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡೋಣ. ಇವತ್ತಿನ ದಿನ ಈ ಕ್ಲಾಸನ್ನು ಏನು ಮಾಡೋಣ ಅಂತ ಹೇಳಿದ್ರೆ ಕೊನೆಗೊಳಿಸೋಣ ಅಂತ. ಇದರಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿದ್ದು ಅವ್ರ ಲಿಪಿ, ಹೈರೋಗ್ಲಿಪಿಕ್ಸ್ ಅಂತಕ್ಕಂಥ ಲಿಪಿ, ಆಮೇಲೆ ಪ್ಯಾಪಿರಸ್ ಅಂತಕ್ಕಂಥ ಎಲೆ ಮೇಲೆ ಬರಿತಾ ಇದ್ರು. ಅಲ್ಲಿನ ರಾಜರನ್ನ ಏನಂತ ಕರಿತಾ ಇದ್ರಿ? ಫೆರೋಗಳಂತ ಹೇಳಿ ಕರಿತಾ ಇದ್ರು. ಮತ್ತೆ 30 ರಾಜಮನೆತನಗಳು ಸುಮಾರು 3000 ವರ್ಷಗಳ ಕಾಲ ಏನು ಮಾಡಿದ್ರು ಅಂತ ಹೇಳಿದ್ರೆ ಆಳ್ವಿಕೆ ನಡೆಸಿದ್ರು. ಈ ನಾಗರಿಕತೆ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಕಾಲಘಟ್ಟ ಯಾವುದು ಅಂತ ಹೇಳಿದ್ರೆ 7000 ವರ್ಷಗಳ ಹಿಂದೆ ಅಂತ ಹೇಳಿ. ಸೊ ಇಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಏನು ಮಾಡ್ರಿ ಅಂತ ಹೇಳಿ ನೆನ್ಪಿಟ್ಕೋರಿ ಅಂತ ಹೇಳಿ. ಆಮೇಲೆ ಫೆರೋ ಮೀನಸ್ ಅಂತಕ್ಕಂಥನು ಉತ್ತರ ಮತ್ತು ದಕ್ಷಿಣ ಈಜಿಪ್ಟ್ಗಳನ್ನು ಒಂದು ಮಾಡಿದ. ಅದು ಸಾಮಾನ್ಯ ಶಕಪೂರ್ವ 3000ದೊಳಗೆ. ಆಮೇಲೆ ಮೆಂಫಿಸ್ ಅಂತಕ್ಕಂಥ ಪ್ರದೇಶವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ದ ಅಂತ. ಸೊ ಇದಾದ ನಂತರ ನೆಕ್ಸ್ಟ್ ಏನು ಮಾಡೋಣ ಅಂತ ಹೇಳಿದ್ರೆ ಈ 3 ರಾಜಮನೆತನಗಳ ಕಾಲವನ್ನು ಏನು ಮಾಡೋಣ ಅಂತ ಹೇಳಿದ್ರೆ ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡೋಣ. ಥ್ಯಾಂಕ್ ಯು.